ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಸಿನೇಷನ್ ಲೀಡರ್ 17 ಟೈಮ್ ಜಾನ್ ಸಿನಾ ಅವರ ಬಗ್ಗೆ ಮಾತಾಡೋದಾದ್ರೆ, ನಿಮಗೆ ಗೊತ್ತಿರಬಹುದು ಕಳೆದ ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಆ ಒಂದು ಸ್ಮ್ಯಾಕ್ ಡೌನ್ ಗೆ ಅಪಿಯರ್ ಆಗೋದಕ್ಕಿಂತ ಮುಂಚೆ ನಮ್ಮ ಜಾನ್ ಸಿನಾ ಅವರ ಈ ಒಂದು ರಿಟೈರ್ಮೆಂಟ್ ಟೂರ್ ಅಲ್ಲಿ ಕೇವಲ 15 ಡೇಟ್ಸ್ ಗಳು ಮಾತ್ರ ಬಾಕಿ ಇತ್ತು. ಅಂಡ್ ಈಗ ಆ ಒಂದು ಸ್ಮ್ಯಾಕ್ ಡೌನ್ ಡೇಟ್ ಕೂಡ ಮುಗ್ದಿರೋದ್ರಿಂದ ಇನ್ನ ಕೇವಲ 14 ಬಾರಿ ಮಾತ್ರ ನಮ್ಮ ಜಾನ್ ಸಿನಾ ಅವರು ನಮಗೆ ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಸಮ್ಮರ್ ಸ್ಲಾಮ್ ಗಿಂತ ಮುಂಚಿನ ಸ್ಮ್ಯಾಕ್ ಡೌನ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಸಮ್ಮರ್ ಸ್ಲಾಮ್ ಅಲ್ಲಿ ಮ್ಯಾಚ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ಕಂಪೀಟ್ ಮಾಡೋದ್ರಿಂದ ಸಮ್ಮರ್ ಸ್ಲಾಮ್ ಮುಗಿದ ಮೇಲೆ ನಮ್ಮ ಜಾನ್ ಸಿನಾ ಅವರ ಡೇಟು 12ಕ್ಕೆ ಬಂದು ನಿಂತಿರುತ್ತೆ. ಅಂದ್ರೆ ಜಾನ್ ಸಿನಾ ಅವರ ಬಳಿ ಉಳಿದಿರೋದು ಕೇವಲ 12 ಡೇಟ್ಸ್ ಗಳು ಮಾತ್ರ. ಅವರು 12 WWE ಶೋಗಳಲ್ಲಿ ಮಾತ್ರ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಈಗ ನೆಕ್ಸ್ಟ್ ನಮ್ಮ ಜಾನ್ ಸಿನಾ ಅವರು ಯಾವ ಶೋಗೆ ಅಫಿಷಿಯಲ್ ಆಗಿ ಅನೌನ್ಸ್ ಆಗಿದ್ದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಆಗಸ್ಟ್ 1ನೇ ತಾರೀಕಿನ ಸ್ಮ್ಯಾಕ್ ಡೌನ್, ಅಫ್ಕೋರ್ಸ್ ಸಮ್ಮರ್ ಸ್ಲಾಮ್ ಗಿಂತ ಇಂದಿನ ಸ್ಮ್ಯಾಕ್ ಡೌನ್ ಗೆ ನಮ್ಮ ಜಾನ್ ಸಿನಾ ಅವರು ಬರ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆಗಸ್ಟ್ 3ನೇ ತಾರೀಕಿನ ಸಮ್ಮರ್ ಸ್ಲಾಮ್ ನ ನೈಟ್ 2 ಅಲ್ಲಿ ನಮ್ಮ ಜಾನ್ ಸಿನಾ ಅವರು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡ್ತಾ ಇದ್ದಾರೆ. ಅಂಡ್ ಆಗಸ್ಟ್ 8ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಗೂ ಕೂಡ WWE ಅವರು ಅವ್ರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಆಗಸ್ಟ್ 22ನೇ ತಾರೀಕಿನ ಸ್ಮ್ಯಾಕ್ ಡೌನ್, ಆಗಸ್ಟ್ 29ನೇ ತಾರೀಕಿನ ಸ್ಮ್ಯಾಕ್ ಡೌನ್ ಅಂಡ್ ಆಗಸ್ಟ್ 31ನೇ ತಾರೀಕಿನ ಕ್ಲಾಶ್ ಇನ್ ಪ್ಯಾರಿಸ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಸೆಪ್ಟೆಂಬರ್ 5ನೇ ತಾರೀಕಿನ ಸ್ಮ್ಯಾಕ್ ಡೌನ್, ಸೆಪ್ಟೆಂಬರ್ 15ನೇ ತಾರೀಕಿನ ಮಂಡೇ ನೈಟ್ ರೋ, ಅಕ್ಟೋಬರ್ 11ನೇ ತಾರೀಕಿನ ಕ್ರೌನ್ ಜ್ಯುವೆಲ್ ಅಲ್ಲೂ ಕೂಡ ನಮ್ಮ ಜಾನ್ ಸಿನಾ ಅವರು ನೋಡೋದಕ್ಕೆ ಸಿಗ್ತಾರೆ. ಅಂಡ್ ನವೆಂಬರ್ 29ನೇ ತಾರೀಕಿನ ಸರ್ವೈವರ್ ಸೀರೀಸ್ ಅಂಡ್ ಡಿಸೆಂಬರ್ ಅಲ್ಲಿ ಅವರ ಲಾಸ್ಟ್ ಮ್ಯಾಚ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಸೊ ಟೋಟಲ್ ಆಗಿ ಇಲ್ಲಿವರೆಗೂ ನಮ್ಮ ಜಾನ್ ಸಿನಾ ಅವರ 11 ಡೇಟ್ಸ್ ಗಳು ಲಾಕ್ ಆಗಿದೆ. ಅಂಡ್ ಇನ್ನ ಬಾಕಿ ಉಳಿಯೋದು ಕೇವಲ 3 ಡೇಟ್ಸ್, 14 ಡೇಟ್ಸ್ ಗಳಲ್ಲಿ. ಅಂಡ್ ಆ 3 ಡೇಟ್ಸ್ ಗಳು ಪ್ರಾಬಬ್ಲಿ ನಮಗೆ ಕ್ರೌನ್ ಜ್ಯುವೆಲ್ ಗಿಂತ ಮುಂಚೆ, ಹಾಗೆ ನವೆಂಬರ್ ಅಲ್ಲಿ ಸರ್ವೈವರ್ ಸೀರೀಸ್ ಆಗ್ತಾ ಇದೆಯಲ್ಲ ಅದಕ್ಕಿಂತ ಮುಂಚೆ, ಅಂಡ್ ಡಿಸೆಂಬರ್ ಅಲ್ಲಿ ಒಂದು ಅಪಿಯರೆನ್ಸ್ ಜಾಸ್ತಿ ನೋಡೋದಕ್ಕೆ ಸಿಗಬಹುದು. ಸೊ ಜಾನ್ ಸಿನಾ ಅವರ ರಿಟೈರ್ಮೆಂಟ್ ಅವರು ಈ ರೀತಿ ಎಂಡ್ ಆಗ್ತಾ ಇದೆ. ಅಂಡ್ ಇನ್ನ ಉಳಿದಿರೋದು ಕೇವಲ 14 ಡೇಟ್ಸ್ ಗಳು ಮಾತ್ರ. 14 ಡೇಟ್ಸ್ ಗಳಲ್ಲಿ 11 ಡೇಟ್ಸ್ ಗಳನ್ನ WWE ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡೋದ್ರ ಮುಖಾಂತರ ಜಾನ್ ಸಿನಾ ಅವ್ರನ್ನ ಲಾಕ್ ಮಾಡಿದೆ. ಇನ್ನ ಬಾಕಿ ಉಳಿದಿರ್ತಕ್ಕಂತಹ 3 ಡೇಟ್ಸ್ ಗಳಲ್ಲಿ ನಮ್ಮ ಜಾನ್ ಸಿನಾ ಅವರು ಯಾವಾಗ ಎಲ್ಲೆಲ್ಲಿ ಅಪಿಯರ್ ಆಗ್ತಾರೆ ಅಂತ ಕಾದ್ ನೋಡ್ಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ಸಮ್ಮರ್ ಸ್ಲಾಮ್ ನ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ರೀಸೆಂಟ್ ಆಗಿ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋ ಅವರ ಜೊತೆ ಸೇರ್ಕೊಂಡು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ಸಮ್ಮರ್ ಸ್ಲಾಮ್ ಅಲ್ಲಿ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಗೆ ಚಾಲೆಂಜ್ ಮಾಡ್ತಾರೆ. ಇದಾದ್ಮೇಲೆ ನಮ್ಮ ಜೇ ಉಸೋ ಅವರು ಕೂಡ ರೋಮನ್ ರೈನ್ಸ್ ಅವರ ಕರೆನ ಆನ್ಸರ್ ಮಾಡಿ, ನಾನ್ ರೆಡಿ ಇದ್ದೀನಿ ಗುರು ಟ್ಯಾಗ್ ಟೀಮ್ ಮ್ಯಾಚ್ ಗೆ, ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಆದಷ್ಟು ಬೇಗ ಉತ್ತರ ಕೊಡಿ ಅಂತ ಅವರು ಕೂಡ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಈಗ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರ ಪ್ರಶ್ನೆಗೆ ನಮ್ಮ ಪಾಲಿಮೆನ್ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ನಮ್ಮ ಪಾಲಿಮೆನ್ ಅವರು ಒಂದು ವಿಡಿಯೋನ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವರು ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರಿಗೆ ಚಾಲೆಂಜ್ ಮಾಡಿದ್ದಾರೆ ಸಮ್ಮರ್ ಸ್ಲಾಮ್ ಗೆ, ನೀವು ಇದಕ್ಕೆ ಏನ್ ರಿಯಾಕ್ಷನ್ ಕೊಡ್ತೀರಾ ಅಂತ. ಅದಕ್ಕೆ ನಮ್ಮ ಪಾಲಿಮೆನ್ ಅವರು ಹೇಳ್ತಾರೆ, ಅವರಿಬ್ರು ಕೂಡ ಡೇಂಜರ್ ನ ಹುಡಿಕೊಂಡು ಹೋಗ್ತಾ ಇದ್ದಾರೆ. ಅಂಡ್ ಆ ಡೇಂಜರ್ ನಾನು ಆಫ್ ಕೋರ್ಸ್ ಕೊಡ್ತೀನಿ, ಯಾಕಂದ್ರೆ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಕೂಡ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಅವ್ರನ್ನ ಫೇಸ್ ಮಾಡೋದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ರೋಮನ್ ರೈನ್ಸ್ ಹಾಗೆ ಜೇ ಉಸೋ ಇವರಿಬ್ರು ಕೂಡ ಅವರ ಬ್ರದರ್ ಜಿಮ್ಮಿ ಉಸೋ ಅವರ ರೀತಿನೇ ಕಳೆದೋಗ್ ಬಿಡ್ತಾರೆ ಅಂತ ನಮ್ಮ ಪಾಲಿಮೆನ್ ಅವರು ಆನ್ಸರ್ ನ ಕೊಟ್ಟಿದ್ದಾರೆ. ಏನೇ ಆಗ್ಲಿ ಗೈಸ್, ಈ ಒಂದು ಮ್ಯಾಚ್ ಕೂಡ WWE ಅವರು ಈಗ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ನಮಗೆ ಸಮ್ಮರ್ ಸ್ಲಾಮ್ ಅಲ್ಲಿ ರೋಮನ್ ರೈನ್ಸ್ ಅಂಡ್ ಜೇ ಉಸೋ ವರ್ಸಸ್ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರ ನಡುವೆ ಒಂದು ಬಿಗ್ ಟ್ಯಾಗ್ ಟೀಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಮ್ಯಾಚ್ ಗ್ರಾಫಿಕ್ ನು ಕೂಡ ನೀವು ನೋಡ್ತಾ ಇರಬಹುದು, ಅದ್ಭುತವಾಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ನಮ್ಮ ಪಾಲಿಮೆನ್ ಅವರು ಚಾಲೆಂಜ್ ನ ಅಕ್ಸೆಪ್ಟ್ ಮಾಡ್ಕೋತಾರಲ್ಲ, ಆ ಒಂದು ವಿಡಿಯೋ ಕೆಳಗಡೆ ನಮ್ಮ ರೋಮನ್ ರೈನ್ಸ್ ಅವರು ಕಮೆಂಟ್ ಕೂಡ ಮಾಡ್ತಾರೆ, ಸಿ ಯು ದೇರ್ ಡಮ್ ಬ್ಯಾಸ್ ಅಂತ. ಸೊ ಮಂಡೇ ನೈಟ್ ರೋಲಿ ನಮ್ಮ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವರಿಗೆ ಹೊಸ ನೇಮ್ ನ ಕೊಟ್ಟಿದ್ದಾರೆ, ಡಮ್ ಬ್ಯಾಸ್ ಅಂತ. ಅಂಡ್ ಅದನ್ನ ಇನ್ ಮುಂದೆ ರೋಮನ್ ರೈನ್ಸ್ ಅವರು ಪಾಲಿಮೆನ್ ಅವ್ರಿಗೋಸ್ಕರ ಕರೀತಾರೆ ಅಂತಾನೆ ಹೇಳ್ಬಹುದು. ಏನೇ ಆಗ್ಲಿ, ಈ ಒಂದು ಮ್ಯಾಚ್ ಅಫಿಷಿಯಲ್ ಆಗಿ ಸಮ್ಮರ್ ಸ್ಲಾಮ್ ಗೆ ಕನ್ಫರ್ಮ್ ಆಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ರೀಸೆಂಟ್ ಆಗಿ WWE ಅವರು ತನ್ನ ವೆಬ್ಸೈಟ್ ಅಲ್ಲಿ ತನ್ನ ಬ್ಯಾನರ್ ನ ಅಪ್ಡೇಟ್ ಮಾಡಿದ್ದಾರೆ. ಮೊದಲನೇ ಬ್ಯಾನರ್ ಅಲ್ಲಿ ನೀವು ನೋಡ್ತಾ ಇರಬಹುದು WWE ಎಲ್ಲಾ ಟಾಪ್ ಸ್ಟಾರ್ಸ್ ಗಳು ಕೂಡ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ರೋಮನ್ ರೈನ್ಸ್, ಜಾನ್ ಸಿನಾ, ಕೋಡಿ ರೋಡ್ಸ್, ರಾಂಡಿ ಆರ್ಟನ್, ಸಿಎಂ ಪಂಕ್, ಸೆತ್ ರೋಲೆನ್ಸ್ ಹಾಗೆ NXT ಇಂದನೂ ಕೂಡ ಸೂಪರ್ ಸ್ಟಾರ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಅಲ್ಲಿ ನಮ್ಮ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಗಂತರ್ ಅವರು ಕೂಡ ಇದ್ದಾರೆ. ಬಟ್ ಈಗ ಅಪ್ಡೇಟ್ ಮಾಡಿರ್ತಕ್ಕಂತಹ ಬ್ಯಾನರ್ ಅಲ್ಲಿ ಗಂತರ್ ಅವ್ರನ್ನ WWE ಅವರು ಆಟ್ರುತ್ ಅವರಿಂದ ರಿಪ್ಲೇಸ್ ಮಾಡಿದ್ದಾರೆ. ಅಂಡ್ ಈಗ ಆಟ್ರುತ್ ಅವರು ಎಲ್ಲಿದ್ದಾರೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ WWE ಅವರು ರಿಮೂವ್ ಮಾಡಿ ಅವರ ಬದಲು ಆಟ್ರುತ್ ಅವ್ರನ್ನ ಆ ಒಂದು ಬ್ಯಾನರ್ ಅಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕೇರಿಯನ್ ಕ್ರಾಸ್ ಹಾಗೆ ಸ್ಯಾಮಿ ಝೈನ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಇವರಿಬ್ಬರ ಫ್ಯೂಡ್ ನಮಗೆ WWE ಅಲ್ಲಿ ಕಂಟಿನ್ಯೂ ಆಗೋದು ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಮೊದಲನೇ ಬಾರಿ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ಇವರ ನಡುವೆ ನಮಗೊಂದು ಮ್ಯಾಚ್ ನೋಡೋದಕ್ಕೆ ಸಿಕ್ತು. ಅಂಡ್ ಅಲ್ಲಿ ನಮ್ಮ ಸ್ಯಾಮಿ ಝೈನ್ ಅವರು ವಿನ್ ಆಗ್ತಾರೆ. ಇದಾದ್ಮೇಲೆ ಮಂಡೇ ನೈಟ್ ರೋಲು ಕೂಡ ನಮಗೆ ಇವರ ನಡುವೆ ಮ್ಯಾಚ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರು ಕೂಡ ವಿನ್ ಆಗಿದ್ದಾರೆ. ಅಂಡ್ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ WWE ಅವರು ಇವರ ನಡುವೆ ಇನ್ನ ಒಂದು ಮ್ಯಾಚ್ ನ ಮಾಡ್ತಾರಂತೆ. ಅಂಡ್ ಆ ಒಂದು ಮ್ಯಾಚ್ ನಮಗೆ ಸಮ್ಮರ್
ಸಮ್ಮರ್ ಸ್ಲಾಮ್ ಅಲ್ಲಿ ನೋಡೋದಕ್ಕೆ ಸಿಗುತ್ತಂತೆ. ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಒಂದು ಒಳ್ಳೆ ಅವಕಾಶ ಅಂತಾನೆ ಹೇಳ್ಬಹುದು. ಅಂಡ್ ನಾನು ಡಬ್ಲ್ಯೂ ಕಂಪನಿ ಬಳಿ ಬೇಡ್ಕೋತೀನಿ ಈ ಒಂದು ಮ್ಯಾಚ್ ಅಲ್ಲಿ ಆದ್ರೂ ನಮ್ಮ ಕೇರಿಯನ್ ಕ್ರಾಸ್ ಅವರು ವಿನ್ ಆಗ್ಲಿ ಅಂತ. ಯಾಕಂದ್ರೆ ನಮ್ಮ ಸ್ಯಾಮಿ ಝೈನ್ ಅವರು ಗೆದ್ದಿ ಸಾಕಾಗಿದೆ. ಸೊ ಈ ಒಂದು ಫ್ಯೂಡ್ ಅಲ್ಲಿ ನಮ್ಮ ಕೇರಿಯನ್ ಕ್ರಾಸ್ ಅವರಿಗೆ ಗೆಲುವು ಸಿಗಬೇಕು ಅಂದ್ರೆ ಕೇರಿಯನ್ ಕ್ರಾಸ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ಸ್ಯಾಮಿ ಝೈನ್ ಅವ್ರನ್ನ ಸೋಲಿಸಲೇಬೇಕು. ಸೊ ಈ ಒಂದು ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಸಮ್ಮರ್ ಸ್ಲಾಮ್ ಗೆ ಪ್ಲಾನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಈ ಒಂದು ಪಿಕ್ಚರ್ ಬಗ್ಗೆ. ಈ ಒಂದು ಪಿಕ್ಚರ್ ನ ಯಾರೋ ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಶೇರ್ ಮಾಡಿದ್ರು ಅಂಡ್ ಅವರಿಗೆ ನಾನು ಶೌಟ್ ಔಟ್ ನ ಕೊಡ್ತೀನಿ. ಅಂಡ್ ಒಂದು ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇರಬಹುದು ಯುವರ್ ವೈಫ್, ಯುವರ್ ಬ್ರದರ್, ಯುವರ್ ಕಸಿನ್, ಯುವರ್ ಯಂಗರ್ ಬ್ರದರ್ ಅಂಡ್ ಯು ಅಂತ ಒಂದು ಪೋರ್ಟ್ರೇಟ್ ಮಾಡಲಾಗಿದೆ ಇಡೀ ಬ್ಲಡ್ ಲೈನ್ ಫ್ಯಾಮಿಲಿ ಮೆಂಬರ್ಸ್ ಗಳನ್ನ. ಬ್ಲಡ್ ಲೈನ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಈಗ ನಮ್ಮ ನಯೋಮಿ ಅವರು ವಿಮೆನ್ಸ್ ವರ್ಲ್ಡ್ ಚಾಂಪಿಯನ್ ಆಗಿದ್ದಾರೆ ಅಂಡ್ ನಮ್ಮ ಜೇ ಊಸೋ ಅವರು ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ ಆಗಿದ್ರು. ರೋಮನ್ ರೈನ್ಸ್ ಅವರ ಬಗ್ಗೆ ಹೇಳೋದೇನ್ ಬೇಕಾಗಿಲ್ಲ. ಅಂಡ್ ನಮ್ಮ ಜೇಕೋಬ್ ಫಾಟೋ ಅವರು ಕೂಡ ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ರು ಅಂಡ್ ಈಗ ನಮ್ಮ ಸೋಲೋ ಸಿಕವ್ ಅವರು ಯುನೈಟೆಡ್ ಸ್ಟೇಟ್ ಚಾಂಪಿಯನ್ ಆಗಿದ್ದಾರೆ. ಬಟ್ ಇಲ್ಲಿ ನಮ್ಮ ಜಿಮ್ಮಿ ಊಸೋ ಅವರು ಮಾತ್ರ ಯಾವುದೇ ರೀತಿಯ ಸಿಂಗಲ್ ಚಾಂಪಿಯನ್ಶಿಪ್ ನ ಗೆಲ್ದಲೆ ಸಿಕ್ಕಾಪಟ್ಟೆ ಸುಸ್ತಾಗಿ ಕೂತ್ಕೊಂಡಿದ್ದಾರೆ. ಅಂಡ್ ಈಗ ತಾನೇ ನಾನು ಹೇಳ್ದೆ ನಮ್ಮ ಪಾಲಿಮಿನ್ ಅವರು ಕೂಡ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಆ ಒಂದು ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಸಮ್ಮರ್ ಸ್ಲಾಮ್ ಮುಗಿದ್ಮೇಲೆ ರೋಮನ್ ರೈನ್ಸ್ ಹಾಗೆ ಜೇ ಊಸೋ ಇವರಿಬ್ರು ಕೂಡ ಜಿಮ್ಮಿ ಊಸೋ ರೀತಿನೇ ಡೆಡ್ ಆಗ್ತಾರೆ ಅಂತ. ಸೊ ಪಾಲಿಮಿನ್ ಅವರು ಕೂಡ ಇಲ್ಲಿ ಜಿಮ್ಮಿ ಊಸೋ ಅವ್ರನ್ನ ರೋಸ್ಟ್ ಮಾಡಿದ್ರು ಅಂಡ್ ಜಿಮ್ಮಿ ಊಸೋ ಅವ್ರನ್ನ ನೋಡ್ತಾ ಇದ್ರೆ ನನಗಂತೂ ಬೇಜಾರಾಗ್ತಾ ಇದೆ. ಸೊ ಆದಷ್ಟು ಬೇಗ ಅವ್ರಿಗೂ ಕೂಡ ಒಳ್ಳೆ ಬುಕ್ಕಿಂಗ್ ಸಿಗ್ಲಿ ಅಂತ ಕೇಳ್ಕೊತೀನಿ. ಅಂಡ್ ನಿಜವಾಗ್ಲೂ ಬ್ಲಡ್ ಲೈನ್ ಸ್ಟೋರಿ ಲೈನ್ ಅಲ್ಲಿ ಜಿಮ್ಮಿ ಊಸೋನೆ ಯಾವುದಕ್ಕೂ ಕೂಡ ಕಂಪ್ಲೇಂಟ್ ಮಾಡಲಿಲ್ಲ. ಅವರಿಗೆ ಎಷ್ಟು ಸಾಧ್ಯನೋ ಅಷ್ಟನ್ನ ಕೊಡ್ತಾರೆ ಬ್ಲಡ್ ಲೈನ್ ಸ್ಟೋರಿ ಲೈನ್ಗೆ. ಆದ್ರೂ ಕೂಡ ಡಬ್ಲ್ಯೂ ಅವರು ಜಿಮ್ಮಿ ಊಸೋನ ಮೇಲ್ಗಡೆ ತಗೊಂಡೇ ಬರ್ತಾ ಇಲ್ಲ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರ್ದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಡೇನಿಯಲ್ ಬ್ರೈನ್ ಅವರ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು ಈಗ ನಮ್ಮ ಡೇನಿಯಲ್ ಬ್ರೈನ್ ಅವರು ಬ್ರೈನ್ ಡೇನಿಯಲ್ಸ್ ಆಗಿ AEW ಕಂಪನಿಯಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಆಗಿ ಇವರು ಒಂದು ಪಾಡ್ಕಾಸ್ಟ್ ಅಲ್ಲಿ ರಸಲ್ ಮೇನಿಯಾ 30 ಬಗ್ಗೆ ಮಾತಾಡ್ತಾರೆ. ನಿಮ್ಗೆ ಗೊತ್ತಿರಬಹುದು ಡೇನಿಯಲ್ ಬ್ರೈನ್ ಅವರಿಗೆ ಎಂತ ದೊಡ್ಡ ಮೂಮೆಂಟ್ ರಸಲ್ ಮೇನಿಯಾ 30 ಅಂತ. ಅವರು ಮ್ಯಾಚ್ ಅಲ್ಲೇ ಇರೋದಿಲ್ಲ ಬಟ್ ಶೋನ ಓಪನಿಂಗ್ ಅಲ್ಲಿ ಟ್ರಿಪಲ್ ಎಚ್ ಅವರ ವಿರುದ್ಧ ರೆಸಲ್ ಮಾಡಿ ಅದಾದ್ಮೇಲೆ ಮೈನ್ ಇವೆಂಟ್ ಗೆ ಬಂದು ಒಂದು ಅದ್ಭುತವಾದ ಮ್ಯಾಚ್ ಅಲ್ಲಿ ಆ ಒಂದು ಮೈನ್ ಇವೆಂಟ್ ನ ಗೆಲ್ಲೋದ್ರ ಮುಖಾಂತರ ಡಬ್ಲ್ಯೂ ಅನ್ಡಿಸ್ಪ್ಯೂಟೆಡ್ ಚಾಂಪಿಯನ್ ಆಗ್ತಾರೆ. ಅಂಡ್ ಎರಡೆರಡು ಚಾಂಪಿಯನ್ಶಿಪ್ ನ ಇಟ್ಕೊಂಡು ಅವರು ಪೋಸ್ ನು ಕೂಡ ಕೊಡ್ತಾರೆ. ಅಂಡ್ ಡೇನಿಯಲ್ ಬ್ರೈನ್ ಅವ್ರಿಗೋಸ್ಕರ ಒಂದು ಬಿಗ್ಗೆಸ್ಟ್ ಮೂಮೆಂಟ್ ಅಂತಾನೆ ಹೇಳ್ಬಹುದು ಆ ಒಂದು ಮೂಮೆಂಟ್. ಅಂಡ್ ಈಗ ನಮ್ಮ ಡೇನಿಯಲ್ ಬ್ರೈನ್ ಅವರು ಆ ಒಂದು ಮೂಮೆಂಟ್ ಬಗ್ಗೆ ಮಾತಾಡ್ತಾ ಆ ಒಂದು ಮೂಮೆಂಟ್ ನನಗೇನು ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಡ್ತಾರೆ. ಅದಕ್ಕೆ ಅವರು ರೀಸನ್ ಕೂಡ ಹೇಳ್ತಾರೆ. ಅಫ್ಕೋರ್ಸ್ ಟಿವಿಲ್ ನೋಡ್ಬೇಕಾದ್ರೆ ಆ ಒಂದು ಮೂಮೆಂಟ್ ಫ್ಯಾನ್ಸ್ ಗಳಿಗೆ ಸಿಕ್ಕಾಪಟ್ಟೆ ಖುಷಿ ತಂದಿರಬಹುದು ಬಟ್ ಆಸ್ ಎ ಸೂಪರ್ ಸ್ಟಾರ್ ನನಗೆ ಆ ಒಂದು ಮೂಮೆಂಟ್ ಅಷ್ಟೊಂದು ಖುಷಿನ ತಂದಿರಲಿಲ್ಲ. ಯಾಕಂದ್ರೆ ನಾನು ಆ ಒಂದು ಮೂಮೆಂಟ್ ಅಲ್ಲಿ ನನ್ನ ಫ್ಯಾಮಿಲಿ ಮೆಂಬರ್ಸ್ ಗಳನ್ನು ಕೂಡ ರಿಂಗ್ ಅಲ್ಲಿ ಸೇರಿಸಬೇಕು ಅನ್ಕೊಂಡಿದ್ದೆ. ಅಷ್ಟೇ ಅಲ್ಲ ನಾನು ನನ್ನ ವೈಫ್ ಜೊತೆ ಇನ್ನೇನು ಮ್ಯಾರಿ ಕೂಡ ಆಗ್ಬೇಕಾಗಿತ್ತು, ಅವಳನ್ನು ಕೂಡ ಕರಿಬೇಕು ಅನ್ಕೊಂಡಿದ್ದೆ ಬಟ್ ಅದ್ಯಾವುದು ಕೂಡ ಅಲ್ಲಿ ನೋಡೋದಕ್ಕೆ ಸಿಗ್ಲಿಲ್ಲ. ಅಂಡ್ ಅದಕ್ಕೋಸ್ಕರ ನನ್ನ ಲೈಫ್ ಅಲ್ಲಿ ಅಂತ ದೊಡ್ಡ ಮೂಮೆಂಟ್ ಏನು ಅದು ಆಗಿರ್ಲಿಲ್ಲ ಅಂತ ನಮ್ಮ ಡೇನಿಯಲ್ ಬ್ರೈನ್ ಅವರು ಕಮೆಂಟ್ ಮಾಡಿದ್ದಾರೆ. ಅಂಡ್ ಇದಾದ್ಮೇಲೆ ಡಬ್ಲ್ಯೂ ಫ್ಯಾನ್ಸ್ ಗಳು ಡೇನಿಯಲ್ ಬ್ರೈನ್ ಅವರಿಗೆ ಕೆಟ್ಟದಾಗೆ ಮಾತಾಡೋದಕ್ಕೆ ಶುರು ಮಾಡ್ತಾರೆ ಇಂಟರ್ನೆಟ್ ಅಲ್ಲಿ. ನಿನಗೆ ಲೈಫ್ ಅಂತ ತಂದು ಕೊಟ್ಟಿದ್ದೆ ಆ ಒಂದು ಮೂಮೆಂಟ್, ಆ ಒಂದು ಮೂಮೆಂಟ್ ಇಂದಾನೆ ನೀನು ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದು ಮೂಮೆಂಟ್ ಉಟ್ಕೊಂಡಿದ್ದೆ ಅಲ್ಲಿಂದ. ಅಂಡ್ ನೀನು ಅದು ನನ್ನ ಲೈಫ್ ಅಲ್ಲಿ ಏನು ಕೂಡ ಮಾಡ್ಲೇ ಇಲ್ಲ ಅಂತ ಹೇಳ್ತಾ ಇದೆಯಲ್ಲ. ನೀನ್ ಇವಾಗ ಬೇರೊಂದು ಕಂಪನಿಗೆ ಹೋಗಿ ಆ ಒಂದು ಕಂಪನಿಯಲ್ಲಿ ಆದಂತಹ ಮೂಮೆಂಟ್ ನ ಈ ಒಂದು ಮೂಮೆಂಟ್ ಗೆ ಹೋಲಿಸೋದಕ್ಕೆ ಹೋಗ್ಬೇಡ ಅಂತ ಫ್ಯಾನ್ಸ್ ಗಳು ಡೇನಿಯಲ್ ಬ್ರೈನ್ ಅವರಿಗೇನೆ ಕೆಟ್ಟದಾಗಿ ಕಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಏನೇ ಆಗ್ಲಿ ಗೈಸ್, ನನ್ನ ಪ್ರಕಾರ ಡೇನಿಯಲ್ ಬ್ರೈನ್ ಅವರು ಈಗ ಯಾವ ಸ್ಥಾನದಲ್ಲಿ ಇದಾರೋ ಆ ಸ್ಥಾನಕ್ಕೆ ಆ ಒಂದು ಮೂಮೆಂಟ್ ಇಂದಾನೆ ಅವರು ಬರೋದಕ್ಕೆ ಆಗಿದ್ದು ಅಂತ ನನ್ನ ಅನಿಸಿಕೆ. ನೆಕ್ಸ್ಟ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೀಸ್ಟ್ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ನಮ್ಮ ಬ್ರಾಕ್ ಲೆಸ್ನರ್ ಅವರ ಕೆಲವೊಂದಷ್ಟು ಫೋಟೋಸ್ ಗಳು ಲೀಕ್ ಆಗಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಅವರೆಲ್ಲೋ ಹೊರಗಡೆ ಹೋಗಿ ಜನಗಳ ಜೊತೆ ಫೋಟೋನು ಕೂಡ ತೆಗೆಸ್ಕೊತಾ ಇದ್ದಾರೆ. ಯಾಕೆ ಹೋಗಿದ್ರು, ಎಲ್ಲಿ ಹೋಗಿದ್ರು, ಅಲ್ಲಿ ಏನ್ ಮಾಡಿದ್ರು ಯಾವುದೇ ರೀತಿಯ ಅಪ್ಡೇಟ್ ಇಲ್ಲ. ಬಟ್ ಒಂದು ಫೋಟೋಸ್ ಗಳು ಮಾತ್ರ ಲೀಕ್ ಆಗಿದೆ. ಅಷ್ಟೇ ಅಲ್ಲ, ಇದನ್ನೆಲ್ಲದನ್ನು ಕೂಡ ನೋಡ್ತಾ ಇದ್ರೆ ಬ್ರಾಕ್ ಲೆಸ್ನರ್ ಅವರು ಬ್ಯಾನ್ ಆಗಿದ್ದಂತಹ ವಿಚಾರ ಸುಳ್ಳು ಅನ್ಕೋತೀನಿ. ನಮ್ಮ ಡೇನಿಯಲ್ ಕಾರ್ಮಿಯರ್ ಅವರು ಹೇಳಿದ್ರು TKOದಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಬ್ಯಾನ್ ಮಾಡಲಾಗಿದೆ ಅಂತ. ಬಟ್ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಅವ್ರನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಬ್ಯಾನ್ ಏನಾಗಿಲ್ಲ ಅನ್ಕೋತೀನಿ, ಆದಷ್ಟು ಬೇಗ ಬರ್ಲಿ ಅಂತಾನು ಕೂಡ ಕೇಳ್ಕೊತೀನಿ. ಅಂಡ್ ಬ್ರಾಕ್ ಲೆಸ್ನರ್ ಅವರ ಹೊಸ ಲುಕ್ ಕೂಡ ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಇಷ್ಟು ಇವತ್ತಿನ ವಿಡಿಯೋ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲೇ.